ದೆಹಲಿ ಮೂಲದ ಮಹಿಳೆಯೊಬ್ಬಳಿಗೆ ಆಟೋ ಚಾಲಕನೊಬ್ಬ ಥಳಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ದಿವ್ಯಾ ಶರ್ಮಾ ಅನ್ನುವಾಕೆ ದೆಹಲಿ ಮೂಲದ ಮಹಿಳೆಯಾಗಿದ್ದು, ಓಲಾ ಕಂಪನಿಯ ಆಟೋ ಚಾಲಕ ರಿಜ್ವಾನ್ ಎಂಬಾತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಆಕೆಗೆ ಹಲವು ಬಾರಿ ಹಲ್ಲೆ ಮಾಡಿದ್ದಾನೆ ಅಂತ ಫೇಸ್ಬುಕ್ನಲ್ಲಿ ಹೇಳಿಕೊಂಡಿದ್ದಾಳೆ. ಇನ್ನು ಈ ಸಂಬಂಧ ತನಗಾದ ನೋವಿಗೆ ಕ್ರಮ ಕೈಗೊಳ್ಳುವಂತೆ ನಗರ ಪೊಲೀಸ್ ಆಯುಕ್ತರಿಗೆ ಫೇಸ್ಬುಕ್ ಮೂಲಕ ದೂರು ದಾಖಲಿಸುವಂತೆ ಮನವಿ ಮಾಡಿಕೊಂಡಿದ್ದಾಳೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಏನಿದು ಘಟನೆಯ ಹಿನ್ನೆಲೆ, ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಈ ಮಹಿಳೆ ಮುಂದಾಗಿದ್ದಾರೆ ಹೇಗೆ? ಭಾವನಾ, ಏನು ನಿನ್ನೆ ದೆಹಲಿ ಮೂಲದ ದಿವ್ಯಾ ಶರ್ಮಾ ಎಂಬಾಕೆ ಮೇಲೆ ಒಂದು ಅಸಾಲ್ಟ್ ಅನ್ನ ನಡೆದಿರುವಂತದ್ದು, 4-5 ಬಾರಿ ಹಲ್ಲೆಯನ್ನು ಕೂಡ ನಡೆಸಿರ್ತಾನೆ. ರಿಜ್ವಾನ್ ಎಂಬಾತ ಓಲಾ ಕ್ಯಾಬ್ ನಲ್ಲಿ ಏನು ಓಲಾ ಕಂಪನಿಯ ಒಂದು ಆಟೋ ಚಾಲಕ ಏನಿರ್ತಾನೆ, ಈತ ಒಂದು ದಾರಿ ಮಧ್ಯದಲ್ಲಿ ಆಕೆಯನ್ನ ಇಳಿಸಿ ಒಂದು ಅಸಾಲ್ಟ್ ಮಾಡಿರುವಂತದ್ದು, ಮತ್ತೆ ಅವಾಚ್ಯ ಶಬ್ದಗಳಿಂದ ಆಕೆಯನ್ನ ನಿಂದಿಸಿರೋದು ಒಂದು ದಾಖಲಾಗಿರುವಂತದ್ದು. ಈ ಮೂಲಕ ಆಕೆಗೆ ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಈ ಕಾರಣದಿಂದಾಗಿ ಆಕೆ ಫೇಸ್ಬುಕ್ ಅಲ್ಲಿ ಒಂದು ಅಪ್ಡೇಟ್ ಮಾಡ್ತಾಳೆ. ಅಪ್ಡೇಟ್ ಮಾಡಿದ ಬಳಿಕ MN ರೆಡ್ಡಿ ಅವರಿಗೆ ಡೈರೆಕ್ಟ್ ಆಗಿ ಆ ಪೇಜ್ ನ ಪೋಸ್ಟ್ ಮಾಡಿ, ಅದಾದ ಬಳಿಕ ನನಗೆ ಈ ರೀತಿ ಅನ್ಯಾಯ ಆಗಿದೆ, ಆತ ನನ್ನ ಮೇಲೆ ಹಲವಾರು ಬಾರಿ ಒಂದು ಹಲ್ಲೆಯನ್ನ ಮಾಡ್ತಾರೆ, ಈ ನಿಟ್ಟಿನಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನುವಂತಹ ಒಂದು ದೂರನ್ನ ದಾಖಲು ಮಾಡಿದ್ದಾಳೆ. ಈಗಾಗಲೇ MN ರೆಡ್ಡಿ ಅವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಏನು ಸಂಬಂಧಪಟ್ಟ ಏನು ಪೊಲೀಸ್ ಠಾಣೆ ಏನಿದೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಭಾವನಾ, ಓಕೆ ಅಭಿಷೇಕ್, ಈಗ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರು, ಮತ್ತೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸೋವರೆಗೂ ಹೋಗಿದೆ ಅಂದ್ರೆ ಏನು ಕಾರಣ? ಆಕೆ ಏನಾದ್ರೂ ಈ ಬಗ್ಗೆ ಮಾಹಿತಿಗಳನ್ನ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾಳ? ಭಾವನಾ, ಇದ್ರ ಬಗ್ಗೆ ಯಾವ್ದು ಕೂಡ ಡೀಟೇಲ್ಸ್ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈಗಿನ ಇದ್ರಲ್ಲಿ ಆಟೋ ಚಾಲಕರು ಕೂಡ, ಕೆಲವೊಂದು ಆಟೋ ಚಾಲಕರು ಕೂಡ ಈ ರೀತಿಯಾದಂತಹ ಒಂದು ವರ್ತನೆ ತೋರ್ತಾ ಇರೋದು ನಗರದೆಲ್ಲ ಕಡೆ ಕೂಡ ಒಂದು ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಹಲವಾರು ಈ ರೀತಿಯಾದಂತಹ ಕಂಪ್ಲೇಂಟ್ಗಳು ಕೂಡ ಹೋಗಿದೆ. ಅದಾದ ಬಳಿಕ ಕೆಲವರಿಗೆ ಒಂದು ಭಾಷೆ ಪ್ರಾಬ್ಲಮ್ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಏನಾದ್ರೂ ಹಲ್ಲೆ ನಡೀತಾ ಇಲ್ವಾ, ಏನು ನಿರ್ದಿಷ್ಟವಾಗಿ ಆ ಸ್ಥಳದಲ್ಲಿ ಏನಾಯ್ತು ಅನ್ನುವಂತಹದ್ದು ಈಗ ವಿಚಾರಣೆ ವೇಳೆ ಮಾತ್ರ ಗೊತ್ತಾಗ್ಲಿದೆ. ಈಗಾಗಲೇ ಆ ಮಹಿಳೆ ಕಮಿಷನರ್ ಆಫೀಸ್ಗೆ ಕೂಡ ಬರೋ ಸಾಧ್ಯತೆ ಇದೆ, MN ರೆಡ್ಡಿ ಅವ್ರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ, ಅಥವಾ MN ರೆಡ್ಡಿ ಅವರ ಒಂದು ನಿರ್ದೇಶನ ಏನಿದೆ, ಯಾವ ಸ್ಟೇಷನ್ಗೆ ಒಂದು ಆ ಕಂಪ್ಲೇಂಟ್ ಅನ್ನು ಫಾರ್ವರ್ಡ್ ಮಾಡ್ತಾರೆ, ಅಲ್ಲಿ ಒಂದು ವಿಚಾರಣೆ ಕೂಡ ನಡೆಯಲಿದೆ. ಇದೆಲ್ಲವನ್ನು ಕೂಡ ಆಕೆಯ ವಿಚಾರಣೆಯ ಬಳಿಕವಷ್ಟೇ ಮಾಹಿತಿ ಕೂಡ ತಿಳಿಯಲಿದೆ. ಇದರಲ್ಲಿ ಆಟೋ ಚಾಲಕ ತಪ್ಪು ಮಾಡಿದನ ಅಥವಾ ಈಕೆ ಏನಾದ್ರೂ ಆಕೆ ಏನೋ ಬೈದಿದಳ, ಆಕೆಗೆ ಆತನಿಗೆ ಒಂದು ಹಲ್ಲೆಗೆ ಮುಂದಾಗೋದಕ್ಕೆ ಏನಾದ್ರೂ ಈಕೆ ಏನಾದ್ರೂ ಹೇಳಿದಳ ಅನ್ನುವಂತಹ ವಿಚಾರಣೆ ಕೂಡ ಸದ್ಯದಲ್ಲಿ ಎಲ್ಲ ಗೊತ್ತಾಗಲಿದೆ. ಭಾವನಾ, ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.